ಭಾರತೀಯರ ಶತಶತಮಾನಗಳ ಕನಸು ಈಗ ನೆರವೇರ್ತಾ ಇದೆ. ಮತ್ತೊಮ್ಮೆ ಭಾರತದ ಹಿರಿಮೆ, ಗರಿಮೆ, ಧಾರ್ಮಿಕ ಸಿರಿತನದ ಅನಾವರಣ ಅಯೋಧ್ಯೆಯಲ್ಲಿ ಆಗ್ತಾ ಇದೆ. ಬಾಲರಾಮನ ವಿಗ್ರಹದ ವಿಸ್ಮಯ ಭಕ್ತರನ್ನ ಮೂಕ ವಿಸ್ಮಿತರನ್ನಾಗಿ ಮಾಡಿದೆ. ನ್ಯೂಸ್ ಫಸ್ಟ್ ರಾಮಲಲ್ಲಾ ಮೂರ್ತಿಯ ಪ್ರತಿಯೊಂದು ವಿವರಣೆಯನ್ನು, ಎಕ್ಸ್ಕ್ಲೂಸಿವ್ ವಿವರಗಳನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಓಕೆ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಈ ಬಾಲರಾಮನ ಫೋಟೋ ನಿನ್ನೆ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಸಿಕ್ತು. ಈ ಬಾಲರಾಮನ ಮೂರ್ತಿ ಸಿಗ್ತಾ ಇದ್ದಂತೆ ಆ ಮೂರ್ತಿಯಲ್ಲಿರುವಂತಹ ವಿಶೇಷತೆಗಳು ಏನು, ಬಾಲರಾಮ ಯಾವೆಲ್ಲ ಆಭರಣಗಳನ್ನು ಧರಿಸಿದ್ದಾನೆ, ಬಲಭಾಗದಲ್ಲಿ ಆಂಜನೇಯ, ಎಡಭಾಗದಲ್ಲಿ ಗರುಡ, ಏನಿದರ ಸಂಕೇತ, ಕಮಲದ ಮೇಲೆ ಬಾಲರಾಮನನ್ನ ನಿಲ್ಲಿಸಲಾಗಿದೆ. ಧನುರ್ಧಾರಿ ಬಾಲರಾಮನನ್ನ, ಈ 5 ವರ್ಷದ ಬಾಲರಾಮನನ್ನ ನಾವು ನೋಡ್ತಾ ಇದ್ದೀವಿ. ಮುಖದಲ್ಲಿ ಮುಗ್ಧತೆಯೂ ಇದೆ, ಗಾಂಭೀರ್ಯತೆಯೂ ಇದೆ. ಆ ಮುಖ ನೋಡಿದವರು, ಆ ಕಳೆಯನ್ನ ನೋಡಿದವರು ಕಳೆದು ಹೋಗ್ತಾ ಇದ್ದಾರೆ. ಸೊ ಅಂತಹ ವಾತಾವರಣ ಇಡೀ ಭಾರತೀಯರಲ್ಲಿ ನಿರ್ಮಾಣವಾಗಿದೆ. ಸೊ ಅದರ ಒಂದೊಂದು ವಿಶೇಷತೆಗಳ ಬಗ್ಗೆ ನಿನ್ನೆಯಿಂದಲೇ ನ್ಯೂಸ್ ಫಸ್ಟ್ ಮಾಹಿತಿಯನ್ನು ನೀಡ್ತಾ ಇದೆ. ಕೇವಲ ಆ ಮೂರ್ತಿಯ ಅಥವಾ ಆ ಫೋಟೋವನ್ನು ಮಾತ್ರ ನಿಮಗೆ ತೋರಿಸ್ತಾ ಇಲ್ಲ, ಬದಲಾಗಿ ಆ ಬಾಲರಾಮನ ಮೂರ್ತಿಯಲ್ಲಿ ಏನೆಲ್ಲ ವಿಶೇಷತೆಗಳು ಇವೆ, ಅಲ್ಲಿರುವಂತಹ ದೇವರನ್ನ ಕೆತ್ತಿರುವಂತಹ ರೀತಿ ಆಗಿರಬಹುದು, ಅಥವಾ ಅಲ್ಲಿ ಅಳವಡಿಸಿರುವಂತಹ ಬೇರೆ ಬೇರೆ ಡಿಸೈನ್ಸ್ಗಳಾಗಿರಬಹುದು, ಅಥವಾ ಆ ರಾಮನಿಗೆ ಹಾಕಿರುವಂತಹ ಆಭರಣಗಳಾಗಿರಬಹುದು. ಇದರ ಬಗ್ಗೆ ಒಂದೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ ನ್ಯೂಸ್ ಫಸ್ಟ್ ಕೂಡ ನಿಮ್ಮ ಮುಂದೆ ತೆರೆದಿಡ್ತಾ ಹೋಗ್ತಿದೆ. ಸುಮಾರು 500 ವರ್ಷಗಳಿಂದ ಜನ ಈ ದಿನಕ್ಕೋಸ್ಕರ ಕಾಯ್ತಾ ಇದ್ರು. ಯಾವಾಗ ರಾಮಲಲ್ಲ ಅಂದರೆ ಬಾಲರಾಮನ ದರ್ಶನವನ್ನು ನಾವು ಪಡಿತೀವಿ, ಯಾವಾಗ ಈ ದರ್ಶನ ಪಡೆದು ನಾವು ಪುನೀತರಾಗ್ತೀವಿ ಅನ್ನುವಂತಹ ಆ ಕನಸು ಸುಮಾರು 500 ವರ್ಷಗಳಿಂದ ಇತ್ತು. ಆ ಕನಸು ಈಗ ನೆರವೇರುವಂತಹ ಸಮಯ ಬಂದಿದೆ. ನಿನ್ನೆ ಈ ಬಾಲರಾಮನ ಮುದ್ದಾಗಿರುವಂತಹ ಎಕ್ಸ್ಕ್ಲೂಸಿವ್ ಫೋಟೋ ಕೂಡ ಬಂತು. ಈ ಫೋಟೋ ಬಂದ ನಂತರ ಇದರಲ್ಲಿರುವಂತಹ ವಿಶೇಷತೆಗಳ ಬಗ್ಗೆ ನ್ಯೂಸ್ ಫಸ್ಟ್ ಕೂಡ ನಿನ್ನೆಯಿಂದಲೇ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದೆ. ಇವತ್ತು ಮತ್ತೊಂದು ವಿಶೇಷತೆಯ ಬಗ್ಗೆ ನಿಮಗೆ ಮಾಹಿತಿಯನ್ನು ನಾನು ನೀಡ್ತಾ ಹೋಗ್ತೀನಿ. ಈ ಬಾಲರಾಮನ ಸುಂದರವಾಗಿರುವಂತಹ ಈ ಮೂರ್ತಿಯನ್ನ ಏನು ಗಮನಿಸ್ತಾ ಇದ್ದೀರಾ, ಇದರ ಪ್ರಾಣ ಪ್ರತಿಷ್ಠಾಪನೆಗೆ ಕೇವಲ 2 ದಿನ ಬಾಕಿ ಇದೆ. ಹಾಗಾದ್ರೆ ಈ ಬಾಲರಾಮ ಯಾವೆಲ್ಲ ಆಭರಣಗಳನ್ನ ಹಾಕಿಕೊಂಡಿದ್ದಾನೆ ಅನ್ನೋದನ್ನ ನೋಡ್ತಾ ಹೋಗೋಣ ಒನ್ ಬೈ ಒನ್. ಸೊ ಇಲ್ಲಿ ನೀವು ಈ ಮೂರ್ತಿಯನ್ನ ಗಮನಿಸ್ತಾ ಇದ್ರೆ ಆರಂಭದಲ್ಲಿ ಮೇಲ್ಗಡೆ ಸೂರ್ಯ ದೇವನನ್ನ ಈ ಮೂರ್ತಿಯಲ್ಲಿ ಅಳವಡಿಸಲಾಗಿದೆ. ಕಾರಣ ಏನು ಅಂತಂದ್ರೆ ಶ್ರೀರಾಮ ಸೂರ್ಯ ಕುಲದವನು. ಸೊ ಅದರ ಸಂಕೇತವಾಗಿ ಸೂರ್ಯ ದೇವನನ್ನು ಕೂಡ ಇಲ್ಲಿ ಅಳವಡಿಸಿರೋದನ್ನು ನಾವು ಗಮನಿಸಬಹುದು. ಇನ್ನು ಬಾಲರಾಮನ ಕಿರೀಟ, ಆಕ್ಚುಲಿ ನನಗೆ ಈ ದೃಶ್ಯವನ್ನ ಮೊದಲಿಗೆ ನೋಡಿದಂತಹ ಸಂದರ್ಭದಲ್ಲೂ ಕೂಡ ತುಂಬಾನೇ ಆಶ್ಚರ್ಯವಾಗ್ತಿತ್ತು. ಸೊ ಇಲ್ಲಿ ಏನಿದೆ ಅಂತ ಈ ಭಾಗವನ್ನು ಏನು ಗಮನಿಸ್ತಾ ಇದ್ದೀರಲ್ಲ, ಸೊ ಇದು ಏನಿರಬಹುದು ಅಂತ. ಆದರೆ ಅದು ಬಾಲ ಕಿರೀಟ ಅನ್ನುವಂತಹ ಮಾಹಿತಿ ನಮಗೆ ಎಕ್ಸ್ಪರ್ಟ್ಸ್ಗಳು ನೀಡಿರುವಂಥದ್ದು. ಸೊ ಈ ಬಾಲ ಕಿರೀಟವನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ. ಅದೇ ರೀತಿಯಾಗಿ ಇಲ್ಲಿ ಶಿರಚಕ್ರವನ್ನು ಕೂಡ ನೀವು ಗಮನಿಸಬಹುದು. ಯಾವುದೇ ಒಬ್ಬ ಸಾಮ್ರಾಟನಾಗಿರಬಹುದು ಅಥವಾ ಯಾವುದೇ ಒಬ್ಬ ದೊಡ್ಡ ರಾಜನಾಗಿರಬಹುದು, ಆತನ ಆ ಮುಕುಟದಲ್ಲಾಗಿರಬಹುದು ಅಥವಾ ಆತನ ಕಿರೀಟದ ಹಿಂದೆ ಈ ಶಿರಚಕ್ರವನ್ನು ನಾವು ನೋಡ್ತೀವಿ. ಇಲ್ಲೂ ಕೂಡ ಬಾಲರಾಮನಿಗೆ ಕಿರಿದಾಗಿರುವಂತಹ ಕಿರೀಟ ಇದೆ. ಅದೇ ರೀತಿಯಾಗಿ ಶಿರಚಕ್ರವನ್ನು ಕೂಡ ಇಲ್ಲಿ ಅಳವಡಿಸಲಾಗಿದೆ. ಇದು ಎಲ್ಲವೂ ನಮ್ಮ ಮೈಸೂರಿನ ಕಲಾವಿದ ಅರುಣ್ ಯೋಗಿರಾಜ್ ಅವರು ತಮ್ಮ ಕೈಯಿಂದ ಕೆತ್ತಿರುವಂತಹ ಈ ಕಲ್ಲನ್ನ ಈ ಸುಂದರ ಮೂರ್ತಿಯಾಗಿ ರೂಪ ನೀಡಲಾಗಿದೆ. ನೆಕ್ಸ್ಟ್ ನೋಡ್ತಾ ಹೋಗೋಣ ಭುಜಸ್ಕಂದ. ನಾವು ಎಕ್ಸಾಂಪಲ್ ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ಈ ಮದುವೆ ಸಮಾರಂಭಗಳಲ್ಲಿ ಆಗಿರಬಹುದು, ಅಥವಾ ಯಾವುದಾದ್ರೂ ಪುರಾತನ ಕಾಲದ ಮೂವಿಗಳನ್ನು ನೋಡುವಂಥ ಸಂದರ್ಭದಲ್ಲಾಗಿರ್ಬೋದು, ಅಥವಾ ಈ ಸ್ಪೆಷಲಿ ತಿರುಪತಿ ತಿಮ್ಮಪ್ಪನಿಗೆ ಅಲಂಕಾರ ಮಾಡ್ತಾರಲ್ಲ, ಆ ಸಂದರ್ಭದಲ್ಲಿ ಈ ಭುಜಸ್ಕಂದವನ್ನು ಕೂಡ ನೋಡ್ತೀವಿ ನಾವು. ಅದೇ ಭುಜಸ್ಕಂದವನ್ನು ಈ ಬಾಲರಾಮನಿಗೂ ಕೂಡ ಇಲ್ಲಿ ಹಾಕಿದ್ದಾರೆ. ಅದೇ ರೀತಿಯಾಗಿ ಭುಜಕೀರ್ತಿ ಅನ್ನೋದನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ಇಲ್ಲಿ ನೀವು ಕಟಕವನ್ನು ಗಮನಿಸಬಹುದಾಗಿದೆ.
ಬಾಲರಾಮನ ಎಡಭಾಗದ ಈ ವಿಶೇಷತೆಗಳ ಬಗ್ಗೆ, ಆಭರಣಗಳ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ. ಸೊ ಇಲ್ಲಿ ಎಡಗೈ ಬಳೆ ಅಂದರೆ ಖಡ್ಗ ಅಂತ ನಾವೇನು ಕರಿತೀವಲ್ಲ, ಸೊ ಅದನ್ನ ಇಲ್ಲಿ ಅಳವಡಿಸಲಾಗಿದೆ, ಇಲ್ಲಿ ತೊಡಸಲಾಗಿದೆ. ಇನ್ನು ಬಾಲರಾಮನ ಕೊರಳಲ್ಲಿರುವಂತಹ ಈ ಸುಂದರವಾಗಿರುವಂತಹ ಹಾರವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಇನ್ನು ಉಪವಿತವನ್ನು ಕೂಡ ಇಲ್ಲಿ ಅಳವಡಿಸಲಾಗಿದೆ. ಉರುಧಾಮ ಅಂದರೆ ಉಡ್ದಾರ ಅಂತ ಹೇಳಿ ನಾವು ಆಡು ಭಾಷೆಯಲ್ಲಿ ಏನು ಕರಿತೀವಿ, ಸೊ ಆ ಉರುಧಾಮವನ್ನ ಇಲ್ಲಿ ಈ ಸೊಂಟದಲ್ಲಿ ನಾವು ಗಮನಿಸಬಹುದಾಗಿದೆ. ಅದೇ ರೀತಿಯಾಗಿ ಕೀರ್ತಿ ಮುಖವನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದಾಗಿದೆ. ಕೀರ್ತಿ ಮುಖ ಕಾಂಚಿ ಗುಣ ಅಂತ ಹೇಳಿ ಇದಕ್ಕೆ ಕರೆಯಲಾಗುತ್ತೆ. ಇನ್ನು ಕೋದಂಡ ಅಂದರೆ ಧನಸ್ಸನ್ನು ಕೂಡ ಇಲ್ಲಿ ನಾವು ಗಮನಿಸಬಹುದಾಗಿದೆ. ಸೊ ಆ ಧನುರ್ದಾಹಿ ಬಾಲರಾಮ, 5 ವರ್ಷದ ಬಾಲರಾಮನ ಕೈಯಲ್ಲಿ ಈ ಧನಸ್ಸನ್ನ ನೋಡಿ ಎಂಥವರೂ ಕೂಡ ಈ ಮುಗ್ಧತೆಗೆ, ಈ ಸೌಂದರ್ಯಕ್ಕೆ ಮಾರು ಹೋಗ್ತಾ ಇದ್ದಾರೆ. ಸೊ ಅದೇ ಬಾಲರಾಮ ಯಾವೆಲ್ಲ ಆಭರಣಗಳನ್ನ ತೊಟ್ಟಿದ್ದಾನೆ ಅನ್ನೋದನ್ನ ನಾವು ಗಮನಿಸಬಹುದು. ಇಲ್ಲಿ ಪಾದಜಾಲಕವನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಸೊ ಅಂದ್ರೆ ಒಂದು ಸಣ್ಣ ಗೆಜ್ಜೆ ತರ ಏನ್ ಬರುತ್ತಲ್ಲ, ಸೊ ಅದನ್ನ ಇಲ್ಲಿ ರಾಮನಿಗೆ ಹಾಕಲಾಗಿದೆ. ಅದನ್ನ ಪಾದಜಾಲಕ ಅಂತ ಹೇಳಿ ಕರೀತಾರೆ. ಊರ್ಧ್ವ ಪದ್ಮವನ್ನು ಕೂಡ ನಾವು ಗಮನಿಸಬಹುದು. ಅದೇ ರೀತಿಯಾಗಿ ಪದ್ಮಪೀಠ ಅಂದರೆ ಯಾವುದಾದ್ರೂ ಒಬ್ಬ ದೇವರನ್ನ, ಒಂದು ದೇವರನ್ನ, ಆ ಮೂರ್ತಿಯನ್ನ ಕೆತ್ತುವಂತಹ ಸಂದರ್ಭದಲ್ಲಿ ಆ ದೇವರಿಗೆ ಒಂದೊಂದು ಪೀಠದಲ್ಲಿ ಕೂರಿಸ್ತಾರೆ. ಸೊ ಇಲ್ಲಿರುವಂತಹ ಪೀಠದ ವಿಶೇಷತೆಯನ್ನು ಕೂಡ ನಾವು ಗಮನಿಸಬಹುದು. ಇಲ್ಲಿ ಊರ್ಧ್ವ ಪದ್ಮ ಇದೆ, ಇಲ್ಲಿ ಪದ್ಮಪೀಠ ಇದೆ. ಮತ್ತೆ ಇಲ್ಲಿ ಈ ಭಾಗವನ್ನ ಏನು ನೀವು ಗಮನಿಸ್ತಾ ಇದ್ದೀರಲ್ಲ, ಇಲ್ಲಿ ನವಗ್ರಹಗಳು ವಿರಾಜಮಾನವಾಗಿ ಕೂತಿರುವಂಥದ್ದು ನಾವು ಗಮನಿಸಬಹುದು. ಇನ್ನು ರೈಟ್ ಸೈಡ್ ಬಾಲರಾಮನ ಬಲಭಾಗದಲ್ಲಿರುವಂತಹ ಆಭರಣಗಳನ್ನು 1 by 1 ನೋಡ್ತಾ ಹೋಗೋಣ. ವೃತ್ತಕುಂಡಲ ಅಂದರೆ ಕಿವಿಯೋಲೆ ಬಾಲರಾಮ. ಸೊ ಹಾಗಾಗಿ ಚಿಕ್ಕದಾಗಿರುವಂತಹ ಕಿವಿಯೋಲೆಯನ್ನು ಕೂಡ ಇಲ್ಲಿ ಹಾಕಲಾಗಿದೆ. ಸೊ ನೀವು ಗಮನಿಸಬಹುದು, ಇಲ್ಲಿ ವೃತ್ತಾಕಾರವಾಗಿದೆ ಇದು. ಸೊ ಇದು ಒಂದು ಓಲೆ. ಸೊ ಹಾಗಾಗಿ ಇದಕ್ಕೆ ವೃತ್ತಕುಂಡಲ ಅಂತ ಹೇಳಿ ಕರೀತಾರೆ. ಇಲ್ಲಿ ಕಂಠಿಯನ್ನು ಕೂಡ ನೀವು ಗಮನಿಸಬಹುದಾಗಿದೆ. ಕಂಠಿ ಅಂತಂದ್ರೆ ಈ ಕೊರಳಿಗೆ ಹತ್ತಿಕೊಂಡು ಇರುವಂತಹ ಒಂದು ಆಭರಣ. ಸೊ ಅದೇ ಆಭರಣವನ್ನ ಇಲ್ಲಿ ಕಂಠಿ ಅಂತ ಹೇಳಿ ನಾವು ಕರಿತೀವಿ. ಆ ಕಂಠಿಯನ್ನ ಈ ಬಾಲರಾಮನಲ್ಲಿ ನಾವು ನೋಡಬಹುದು. ಇನ್ನು ಮುಕ್ತಾಸುರ ಅನ್ನುವುದನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದಾಗಿದೆ. ಇನ್ನು ಅಂಗುಲಿಯಕ ಅನ್ನು ಕೂಡ, ಅಂದ್ರೆ ಅಂಗುಲಿಯಕ ಅಂತಂದ್ರೆ ಕೈಯಲ್ಲಿರುವಂತಹ ಈ ಫಿಂಗರ್ ರಿಂಗ್ಸ್ ಅಂತ ಏನು ಹೇಳಿ ನಾವು ಕರಿತೀವಿ. ಸೊ ಅದೇ ಫಿಂಗರ್ ರಿಂಗ್ಸನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ. ಇನ್ನು ಚನ್ನವೀರ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು. ಇದು ಹಾರಕ್ಕೆ ಅಟ್ಯಾಚ್ ಆಗಿರುವಂತಹ ಒಂದು ಆಭರಣ ಇದು. ಸೊ ಇಲ್ಲಿ ಬಲಭಾಗದಲ್ಲಿ ರಾಮನ ಕೈಯಲ್ಲಿ ಬಾಣ ಇರೋದನ್ನು ಕೂಡ ನಾವು ಗಮನಿಸಬಹುದು. ಇನ್ನು ಇಲ್ಲಿ ಈ ವಸ್ತ್ರವನ್ನು ಕೂಡ ಆ ಕಲ್ಲಿನಲ್ಲಿ ಎಷ್ಟು ಸುಂದರವಾಗಿ ಕೆತ್ತಿದ್ದಾರೆ ಅನ್ನೋದನ್ನ ನೀವು ಗಮನಿಸಬಹುದಾಗಿದೆ. ಈ ಸುಂದರ ವಸ್ತ್ರವನ್ನ ಬಾಲರಾಮನಿಗೆ ತೊಡಿಸಲಾಗಿದೆ. ಇನ್ನು ಪಾದ ಕಟಕವನ್ನ ನಾವು ಇಲ್ಲಿ ಗಮನಿಸಬಹುದು. ಸೊ ಅಲ್ಲಿ ನಾವು ಕಟಕವನ್ನ ಗಮನಿಸಿದ್ವಿ, ಹಸ್ತ ಕಟಕವನ್ನ ಗಮನಿಸಿದ್ವಿ, ಆದರೆ ಇಲ್ಲಿ ಪಾದ ಕಟಕವನ್ನು ಕೂಡ ನಾವು ಗಮನಿಸಬಹುದು. ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇವೆರಡು ಪಾದ ಕಟಕಗಳಾಗಿದ್ದಾವೆ. ಸೊ ಅದೇ ರೀತಿಯಾಗಿ ಪಾದ ಅಂಗುಲಿಕ ಅಂದ್ರೆ ಇಲ್ಲಿ ಕಾಲ್ಬೆರಳುಗಳಿಗೆ ಆ ರಿಂಗ್ಸ್ ಅನ್ನ ಹಾಕಿದ್ದಾರೆ. ಸೊ ಅದನ್ನು ಕೂಡ ಉಂಗುರವನ್ನ ತೊಡಿಸಿದ್ದಾರೆ. ಆ ಉಂಗುರಗಳನ್ನು ಕೂಡ ನೀವು ಗಮನಿಸಬಹುದು. ಪಾದ ಅಂಗುಲಿಕೆಗಳು ಇವು. ಇನ್ನು ಅಧೋ ಪದ್ಮವನ್ನು ಕೂಡ ಈ ಭಾಗದಲ್ಲಿ ತುಂಬಾನೇ ಸುಂದರವಾಗಿ ಕೆತ್ತಲಾಗಿದೆ. ಸೊ ಇದನ್ನ ನೀವು ಕಣ್ತುಂಬಿಕೊಳ್ಬಹುದು. ಸೊ ಬಾಲರಾಮನ ಮೂರ್ತಿಯನ್ನ ನೋಡಿ ಏನಿರಬಹುದು ಇದರ ವಿಶೇಷ, ಇಲ್ಲಿ ಈ ಮುಕ್ಕುಟದಲ್ಲಾಗಿರಬಹುದು ಅಥವಾ ಇಲ್ಲಿ ಮೇಲ್ಭಾಗದಲ್ಲಿ ಏನಿದೆ ಅನ್ನುವಂತಹ ಪ್ರಶ್ನೆ ನಿಮ್ಮೆಲ್ಲರಲ್ಲೂ ಕೂಡ ಮೂಡಿರುತ್ತೆ. ಆ ಎಲ್ಲ ಪ್ರಶ್ನೆಗೆ ಉತ್ತರ ಇದೀಗ ನ್ಯೂಸ್ ಫಸ್ಟ್ ನಿಮ್ಮ ಹತ್ರ ನೀಡಿದೆ. ಇದು ಓರಲ್ ಆಗಿ ಬಾಲರಾಮನ ಈ ಸುಂದರ ಮೂರ್ತಿಗೆ ತೊಡಿಸಿರುವಂತಹ ಆಭರಣಗಳು. ಈ ವಿಗ್ರಹದ ಅಗಲ 3 ಅಡಿ ಇದೆ. ಈ ವಿಗ್ರಹದ ಉದ್ದ 4.24 ಅಡಿ ಇದೆ. ಸೊ ಸುಂದರವಾಗಿರುವಂತಹ ಬಾಲರಾಮನಲ್ಲಿ ಈ ಮೂರ್ತಿಯಲ್ಲಿ ಯಾವೆಲ್ಲ ವಿಶೇಷತೆಗಳಿದ್ದಾವೆ, ಸೊ ಇದರಲ್ಲಿರುವಂತಹ ವಿಶೇಷತೆಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗಿದ್ದಾಯಿತು. ಸೊ ನಿನ್ನೆಯಿಂದಲೂ ಕೂಡ ನಾವು ಎಕ್ಸ್ಪರ್ಟ್ಸ್ಗಳನ್ನು ರೀಚ್ ಮಾಡ್ತಾ ಇದ್ದೀವಿ. ಅಲ್ಲಿರುವಂತಹ ಆ ವಿಶೇಷತೆಗಳ ಬಗ್ಗೆ ಆಗಿರಬಹುದು, ಅಲ್ಲಿ ಆಗ್ತಾ ಇರುವಂತಹ ಪೂಜಾ ಕೈಂಕರ್ಯಗಳ ಬಗ್ಗೆ ಆಗಿರಬಹುದು. ಸೊ ಇದು ಎಲ್ಲದರ ಬಗ್ಗೆ ನ್ಯೂಸ್ ಫಸ್ಟ್ ನಿಮಗೆ ಮಾಹಿತಿಯನ್ನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತಹ ಕೆಲಸ ಮಾಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.